ಇವತ್ತೆಲ್ಲರೂ ಬ್ಲೂ ಬ್ಲೂ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ. ಯಾವ ಡೇ? 20th ಡೇಟ್ 21st ಸೆಪ್ಟೆಂಬರ್. ಇವತ್ತು 21st ಸೆಪ್ಟೆಂಬರ್. ನಾವು ಟೈಮ್ ಬಂದು ಆಲ್ಮೋಸ್ಟ್ 12:45 ಆಗಿದೆ. ಇವಾಗ ನಾವು ಮನೆಯಿಂದ ಎಲ್ಲ ಹೋಗ್ತಿದ್ದೀವಿ? ಸಿಟಿ ಹೋಗ್ತಿದ್ದೀವಿ. ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ ಹೋಗ್ತಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಒಂದು ಸ್ಯಾರಿ ಬೇಕಿತ್ತು. ಯಾಕೆ ಬೇಕು ಅಂತ ಅಂದರೆ, ಯಾಕೆ ಎಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಈ ವ್ಲಾಗಲ್ಲಿ ಹೇಳೋದು ಬೇಡ. ಬಟ್ ಒಂದು ಸ್ಯಾರಿ ಬೇಕಿತ್ತು, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಫ್ಕೋರ್ಸ್ ನೆಕ್ಸ್ಟ್ ವೀಕ್ ಮೈಸೂರಿಗೆ ಹೋಗ್ತೀವಿ, ಅಲ್ಲೇ ಶಾಪ್ ಮಾಡ್ಬೋದಿತ್ತು. ಬಟ್ ಸಿನ್ಸ್ ದಸರಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಇರುತ್ತೆ. ಎಲ್ಲೂ ಸಿಟಿಗೆ ಹೋಗೋ ಪ್ಲಾನ್ಸೇ ಇಟ್ಕೋಬಾರ್ದು. ಕೆಲವೊಂದು ರೋಡ್ಗಳನ್ನು ಬ್ಲಾಕ್ ಮಾಡಿರ್ತಾರೆ, ಕೆಲವೊಂದು ರೋಡ್ಗಳನ್ನು ಒನ್ ವೇ ಮಾಡಿರ್ತಾರೆ. ಹೌದು. ಹಾಗಾಗಿ ಮೈಸೂರಲ್ಲಿ ಇವಾಗ ಶಾಪಿಂಗು ಮತ್ತು ಸಿಟಿ ಸುತ್ತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಸದ್ಯದ ಕಂಡೀಷನಲ್ಲಿ ಮೈಸೂರಲ್ಲಿ ನಾವು ಸುತ್ತಾಡಬೇಕಂದ್ರೆ ಒಂದು 2 ಕಿಲೋಮೀಟರ್ಸ್ಗೆ ಒಂದು ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಇದೆ ಇವಾಗ ದಸರಾ ಮುಗಿಯೋವರೆಗೂ. ಅಫ್ಕೋರ್ಸ್ ಡೇ ಟೈಮಲ್ಲಿ ಹೋಗ್ಬೋದು, ಬಟ್ ಮಧ್ಯಾಹ್ನ 2 ಗಂಟೆ ಮೇಲೆ ಸಿಟಿಗೆ ಹೋಗೋಕ್ಕೆ ಬಿಲ್ಕುಲ್ ಆಗಲ್ಲ. ಸೊ ಆ ಇಂಟೆನ್ಷನ್ಗೋಸ್ಕರ ನಾವು ಇಲ್ಲೇ ಶಾಪ್ ಮಾಡಿಬಿಡೋಣ ಈ ವೀಕು, ನೆಕ್ಸ್ಟ್ ವೀಕ್ ಆರಾಮಾಗಿರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಇವತ್ತು ಗೆಸ್ ವಾಟ್, ನಾವೆಲ್ಲರೂ ಬ್ಲೂ ಹಾಕಿದ್ದೀವಿ. ಬ್ಲೂ ಬ್ಲೂ ಬ್ಲೂ. ಅಪ್ಪ ಮಗಳಿಗೆ ಚಳಿ ಇಲ್ವಂತೆ, ಸೊ ಹಾಗಾಗಿ ಅವ್ರು ಏನು ಸ್ವೆಟ್ ಹಾಕೊಂಡಿಲ್ಲ. ನೋಡಿ, ಸ್ಲೀವ್ಲೆಸ್ ಎಲ್ಲ ಹಾಕೊಂಡು AC ಹಾಕೊಂಡಿದ್ದೀವಿ. ಅವ್ರು AC ಹಾಕೊಂಡಿದ್ದಾರೆ. ನಾನು ಸ್ವೆಟರ್ ಹಾಕೊಂಡು ವಾರ್ಮ್ ಆಗಿರ್ತೀನಿ. ಸೊ ಇಲ್ಲಿ ಯಾಕೆ ರೋಡ್ ಬಂದ್ ಮಾಡಿದ್ದಾರೆ? ಬಸ್ಸು ಸ್ಟಾಪೇ ಮಾಡಿಲ್ಲ, ಅಷ್ಟೊಂದು ಜನ ಇದ್ದಾರೆ. ಅವಳ ಆ ಕಡೆ ತಿರ್ಗಿಸ್ಕೊಂಡು ನಿಂತಿದ್ದಾನೆ. ಸ್ಟಾಪೇ ಮಾಡಿದ್ದವನು ಅಲ್ಲಿ ಬಂದು ಈ ಥರ ಕ್ರಿಸ್ ಕ್ರಾಸ್ ಆಗಿ ಕ್ರಿಸ್ ಕ್ರಾಸ್. ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಏನೋ ಹೇಳ್ಬೇಕು ನಾನು. ನೋಡೋಣ ಈ ವಿಡಿಯೋದಲ್ಲಿ ಬಸವರಾಜ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾವುದಪ್ಪ ಯಾವುದು ಗೆಸ್ ಮಾಡಿ. ಓಕೆ, ಆ ವಿಷಯ. ಓಕೆ, ಇಲ್ಲಿ ರೋಡ್ ರೆಡಿ ಆಗ್ತಿದೆ, ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ. ಫೈನ್. ಯಾವ ವಿಷಯ ಅಂತಂದರೆ, ನಾನು ಬೀಯಿಂಗ್ ಅ ಮಾಮ್, ಪಾಪುನ್ ರೆಡಿ ಮಾಡಿಸಿ ನಾನು ರೆಡಿ ಆಗೋದು, ಅವಳಿಗೆ ತಿನ್ಸೋದು, ಬಟ್ಟೆ ಹಾಕ್ಸೋದು, ಪ್ರತಿಯೊಂದು ಅವಳ ಕೆಲಸ ಎಲ್ಲ ಮಾಡಿ ನಾನು ರೆಡಿ ಆಗೋದು ಲೇಟ್ ಆಗೇ ಆಗುತ್ತೆ. ನಾನೊಬ್ಬಳೇ ಅಲ್ಲ, ಎವ್ರಿ ಮಾಮ್, ಎಲ್ಲ ಅಮ್ಮಂದಿರಿಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓಕೆನಾ? ಇವತ್ತು ಈ ಶಾನುದು ಡ್ಯಾಡಿ ಇದಾರಲ್ಲ, ಏನು ಹೇಳಿದ್ರು ಅಂದರೆ, ನೋಡು ಮಗಳೇ, ಇಲ್ಲಿ ನಿಮ್ಮಮ್ಮ ಲೇಟು, ಅಲ್ಲಿ ನಿಮ್ಮ ತಾತ ಲೇಟು. ನಾವಪ್ಪ ವ್ಲಾಗ್ ನೋಡ್ಲಿ ಅಂತಾನೆ ಹೇಳ್ತಾ ಇದ್ದೀನಿ ಇದನ್ನ. ಅಲ್ಲಿ ನಿಮ್ಮ ತಾತ ಲೇಟು, ರೆಡಿ ಆಗ್ಬಿಟ್ರೆ 2 ನಿಮಿಷನೂ ನಿಂತ್ಕೊಳ್ಳಲ್ಲ ನಿಮ್ಮ ತಾತ. ಆಯ್ತಾ 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 ಅಂತ ಕೇಳ್ತಿರ್ತಾರೆ. ಇಲ್ಲಿ ನಿಮ್ಮಮ್ಮ ಲೇಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರು. ಅಲ್ಲಿಗೆ ಅರ್ಥ, ನಮ್ಮಪ್ಪ ಯಾವಾಗಲೂ ಲೇಟಾಗಿ ರೆಡಿ ಆಗ್ತಾರೆ ಮೈಸೂರಲ್ಲಿ ಇದ್ದಾಗ, ಅವ್ರದ್ದೇ ಲೇಟ್ ಆಗೋದು ಅಂತ ಇವ್ರು ಹೇಳ್ತಾ ಇರೋದು. ನಾನು ಹೇಳ್ತಿರೋದಲ್ಲ, ಇರೋದು ಅದೇ ಥರ. ಅವರೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದಮೇಲೆ ರೆಡಿ ಆಗೋದು. ಬಟ್ ನಮಗೆ ಬೇಗ ರೆಡಿಯಾಗಿ ಅಂತ ಹೇಳಿರ್ತಾರೆ, ಬಟ್ ಅವರೇ ರೆಡಿ ಆಗೋದು ಲೇಟು. ಹಾಗಾಗಿ ಹೇಳಿದೆ, ಅಲ್ಲಿ ನಿಮ್ಮ ತಾತನಿಗೋಸ್ಕರ ಕಾಯಬೇಕು, ಇಲ್ಲಿ ನಿಮ್ಮ ಅಮ್ಮನಿಗೋಸ್ಕರ ಕಾಯಬೇಕು ಮಗಳೇ ಅಂತ ಹೇಳಿದೆ. ಅದರಲ್ಲಿ ಏನು ತಪ್ಪಿಲ್ಲ, ಇರೋದನ್ನೇ ಹೇಳಿದ್ದೀನಿ. ಬಟ್ ಅವ್ರ ತಾತ ರೆಡಿ ಆಗಿಬಿಟ್ರೆ 2 ನಿಮಿಷನೂ ವೆಯ್ಟ್ ಮಾಡಲ್ಲ ಯಾರಿಗೂ, ಹೊರಡಲೇಬೇಕು ಇಮಿಡಿಯೇಟ್ಲಿ. ಹಂಗೆ ಎಸ್, ಇಷ್ಟೇ ಇವತ್ತಿನ ಜೋಕ್ಸ್ ಅಪಾರ್ಟ್. ಸೊ ನೋಡೋಣ ಮುಂದೆ ಹೋಗ್ತಾ ಏನಾದರೂ ಸ್ಪೆಷಲ್ ಅನ್ಸಿದ್ರೆ ಅಲ್ಲಿ ಕ್ಯಾಪ್ಚರ್ ದ್ಯಾಟ್. ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ. ಆ್ಯಂಡ್ ಇವತ್ತು ಒಂದು ಫ್ರೈಡೇದು ಸೆಕೆಂಡ್ ಪಾರ್ಟ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ಇನ್ನೂ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ. ಸೊ ಎಸ್, ಆಮೇಲೆ ಸಿಗ್ತೀವಿ. ಈ ಕಡೆ ನೋಡ್ಬಿಡಿ ಹಂಗೆ. ಶಾನು, ಶಾನ ಇಲ್ಲಿ
ಏನು ಫೋನ್ ಮಾಡಿ ಅಂದರು ಇಲ್ಲಿಂದ 20 ಕಿಲೋಮೀಟ್ರ್ ಇದೆ. ಸೊ ಒಳಗಡೆ ಹೋಗಿ ಒಂದು ಸ್ಯಾರಿನ ಶಾಪ್ ಮಾಡಿ ವಾಪಸ್ ಬಂದು ಕಾರಲ್ಲಿಟ್ಟು ಪಾಪುಗೆ ಒಂದು ಸ್ವಲ್ಪ ಫೀಡ್ ಮಾಡಿಸಿ ವಾಪಸ್ ಹೊರಟಿದ್ದೀವಿ. ಬಿಕಾಸ್ ಪಾಪು ಸೆಕ್ಷನಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಚೆಕ್ ಮಾಡೋಣ ಅಂತ ಹೊರಟಿದ್ದೀವಿ. ಎಸ್, ಇವಾಗ ಏನು ಡ್ರೆಸ್ ಸರ್ಕಲಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಒಂದು ಸ್ಯಾರಿ ಅಂತ ಹೋಗಿದ್ದು ನಮ್ಮ ಶಾನು ರಿಲೇಟ್ ಆಗಿ ತುಂಬಾ ಶಾಪಿಂಗ್ ಆಯಿತು ಅಲ್ಲ ಜನ. ಮಕ್ಕಳು ಬಟ್ಟೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಲ್ಲಿ ತೊಗೊಂಡ್ಬಿಡ್ತೀವಿ. ಅಷ್ಟೇ, ಬಿಕಾಸ್ ಕಲೆಕ್ಷನ್ಸು ಒಂದು ಕಡೆ ಇದ್ದಂಗೆ ಇನ್ನೊಂದು ಕಡೆ ಇರೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಟೈಮಲ್ಲಿ ಸಿಗಲ್ಲ ಮೇನ್ ಆಗಿ. ಹೌದು, ಮೋರ್ ಓವರ್ ಅವಳಿಗೆ ಮಂತ್ಲಿ ಶೂಟ್ ಎಲ್ಲ ಮಾಡ್ತಾ ಇದ್ದಿದ್ದ ಕಾರಣದಿಂದ ಬಟ್ಟೆ ಎಷ್ಟಿದ್ರೂ ವೇಸ್ಟ್ ಆಗಲ್ಲ, ಬೇಕಾಗುತ್ತೆ. ಆ್ಯಂಡ್ ನನಗೆ ಸ್ಪೆಷಲಿ ಬಟ್ಟೆ ಕ್ರೇಜ್ ಜಾಸ್ತಿ ಇರೋದ್ರಿಂದ ಇವಾಗ ಇವಳ ವಿಷಯದಲ್ಲೂ ತುಂಬಾ ಕ್ರೇಜ್ ಆ್ಯಡ್ ಆನ್ ಆಗಿದೆ. ಸೊ ಯಾವುದು ಇಷ್ಟ ಆಗುತ್ತೆ ಅದು ನೆಕ್ಸ್ಟ್ ಇನ್ನೊಂದು ಮಾತು ನೋಡೋದೇ ಇಲ್ಲ, ರೇಟು ಏನೂ ನೋಡಲ್ಲ, ತೊಗೊಂಡ್ಬಿಡ್ತೀನಿ. ಬಿಕಾಸ್ ನಾವು ಆ ಥರ ನೆಕ್ಸ್ಟ್ ಸಿಗುತ್ತೆ ಅಂತ ಹೋದರೆ ಡೆಫಿನೆಟ್ಲಿ ಸಿಗಲ್ಲ ಅದು. ಸೊ ಹಾಗಾಗಿ ಬಸವರಾಜ್ ಕೂಡ ಅಷ್ಟೇ, ನನಗೆ ಯಾವುದ್ರಲ್ಲೂ ರೆಸ್ಟ್ರಿಕ್ಷನ್ ಮಾಡಲ್ಲ. ಆ್ಯಕ್ಚುಲಿ ಒಂದು ಫ್ರಾಕ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಬಟ್ ನನಗೆ ಇಷ್ಟ ಆಯಿತು. ಬಟ್ ಅವ್ರು ನನಗೆ ನಿಂಗೆ ಇಷ್ಟ ಆಯ್ತಲ್ಲ ತೊಗೊಂಬಿಡು ಅಂತಲೇ ಹೇಳ್ತಾರೆ. ಸೊ ಎಸ್, ನಾವೀಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿಲ್ಲ ಫಾರ್ ಅ ಚೇಂಜ್. ಇವತ್ತು ಇನ್ನೇನು ಬ್ಯಾಂಗ್ಳೂರಲ್ಲಿ ವೆರಿ ಫ್ಯೂ ಡೇಸ್ ಇರ್ತೀವಿ ಅಷ್ಟೇ. ಸೊ ನಮ್ಮ ದೊಡ್ಡಪ್ಪ ಸುಮಾರು ಸಲ ಬಸವರಾಜ್ಗೆ ಕಾಲ್ ಮಾಡ್ತಾನೆ ಇದ್ದರು, ಬನ್ನೇರುಘಟ್ಟದಲ್ಲಿದ್ದೀನಿ, ಮೀಟ್ ಮಾಡಿ ಅಂತ. ಸೊ ಸಿನ್ಸ್ ಅವರು ವೀಕೆಂಡ್ಸಲ್ಲಿ ಮೈಸೂರು ಟ್ರಾವೆಲ್ ಮಾಡ್ತಿದ್ದಿದ್ದ ರೀಸನಿಂದ ಯಾವಾಗಲೂ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವತ್ತು ನಾವು ಈಗ JP ನಗರ್ 4th ಫೇಸಲ್ಲಿ ಇದ್ದೀವಿ ರೈಟ್ ನಾವು. ಇನ್ನೊಂದು 14 ಕಿಲೋಮೀಟರ್ ಹೋದರೆ ನಮ್ಮ ದೊಡ್ಡಪ್ಪನ ಮೀಟ್ ಮಾಡೋಣ ಅಂದ್ಕೊಂಡು ಮಾಗಡಿ ರೋಡ ಶೂಟಿಂಗ್ ಪ್ಲೇಸ್ ರಾಜ್ಕುಮಾರ್ ರೋಡ್ ಅಂತೆ. ನಾಟ್ ಶೋರ್, ನನಗೇನು ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ. ಬಟ್ ಅವರು ಇವಾಗ ರೈಟ್ ನಾವು ಯಜಮಾನ ಮತ್ತು ಯಾವುದು ರಾಮಾಚಾರಿ ಮಹಾಸಂಚಿಕೆ ಶೂಟಿಂಗಲ್ಲಿದ್ದಾರೆ. ಸೊ ಹೋಗೋಣ, ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಶಾನು ಮಲಗಿಬಿಟ್ಟಿದ್ದಾಳೆ. ಫಸ್ಟ್ ಟೈಮ್ ಅವಳು ಬ್ಯಾಂಗ್ಳೂರು ಸಿಟಿಗೆ ಬಂದಿರೋದು ಅವಳು ಇದೇ ಫಸ್ಟ್ ಅಲ್ಲ. ಎಸ್, ಇಷ್ಟೇ. ಆ್ಯಂಡ್ ನಾವು ಕೂಡ ಬ್ಯಾಂಗ್ಳೂರ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಿಕಾಸ್ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಟ್ರಾಫಿಕ್ ಸಿಟಿಲಿ ಓಡಾಡೋಕ್ಕೆ. ಸೊ ಇವತ್ತು ಅಟ್ಲೀಸ್ಟ್ ದೊಡ್ಡಪ್ಪನ ಮೀಟ್ ಮಾಡೋ ನೆಪದಲ್ಲಿ ಒಂದು ರೌಂಡ್ ಆಗುತ್ತೆ. ಆ್ಯಂಡ್ ನಮ್ಮದು ಸಂಡೇ ಕೂಡ ಚೆನ್ನಾಗಿ ಮೂವ್ ಆನ್ ಆಗುತ್ತೆ ಅಂದ್ಬಿಟ್ಟು ಸೊ ಒಂದು ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಅದು ದಿಢೀರ್ ಪ್ಲ್ಯಾನ್, ಡ್ರೆಸ್ ಸರ್ಕಲಲ್ಲಿ ಪ್ಲ್ಯಾನ್ ಆಗಿದ್ದು. ಸೊ ಸುಮ್ಮನೆ ಅವ್ರಿಗೊಂದು ಲೊಕೇಶನ್ ಕಳ್ಸೋಕ್ಕೆ ಹೇಳಿದೆ. ಸೊ ಇಟ್ ವಾಸ್ 18 ಕಿಲೋಮೀಟರ್. ನಾವು ಇವಾಗ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ. ಒಂದು 14 ಕಿಲೋಮೀಟ್ರ್ ಹೋದರೆ ಸಿಗ್ತೀವಿ. ಬಟ್ 16 ಕಿಲೋಮೀಟ್ರಿಗೆ ಇನ್ನೂ 40 ಮಿನಿಟ್ಸ್ ಟ್ರಾವೆಲ್ ಮಾಡಬೇಕು ನಾವು. ಸೊ ಆಬ್ವಿಯಸ್ಲಿ ನಾವು ಬೆಂಗಳೂರಲ್ಲಿದ್ದೀವಿ ಅಂತ ಅಂದಮೇಲೆ ಅದು 2 ಕಿಲೋಮೀಟರ್ಗೆ ಇಟ್ ವಿಲ್ ಟೇಕ್ 15 ಮಿನಿಟ್ಸ್. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಅಲ್ಲೋಗಿ ಸಿಗ್ತೀನಿ ನಿಮಗೆ. ಆ್ಯಂಡ್ ಮನೆಗೆ ಹೋಗಿ ಏನೇನು ತೊಗೊಂಡೆ ಅಂತೆಲ್ಲ ತೋರಿಸ್ತೀನಿ. ಎಸ್, ಆ್ಯಕ್ಚುಲಿ ಡ್ರೆಸ್ ಸರ್ಕಲಲ್ಲಿ ಶಾಪಿಂಗ್ ಮಾಡ್ತೀವಿ ಅಂದರೆ ಡಿಸೆಂಬರ್ ಇಸ್ ದ ಬೆಸ್ಟ್ ಟೈಮ್. ಬಿಕಾಸ್ ಡಿಸೆಂಬರಲ್ಲಿ ಕ್ರಿಸ್ಮಸ್ ಸೇಲ್ ಅಂತ ನಡೆಸ್ತಾರೆ ಅವರು, ತುಂಬ ಚೆನ್ನಾಗಿರುತ್ತೆ ಸೇಲ್ ಅವಾಗ. ಈ ದಿನಗಳಲ್ಲಿ ಓಕೆ ಬಟ್ ಡಿಸೆಂಬರಲ್ಲಿ ಶಾಪ್ ಮಾಡಿದ್ದೀವಲ್ಲ ನಾವು. ನನ್ನ ಸೀಮಂತ ಟೈಮ್ ಬ್ಯಾಕ್, ನನ್ನ ಸೀಮಂತ ಆಗಿದ್ದು ಜಾನ್ವರಿ, ಡಿಸೆಂಬರ್ಗೆ ತುಂಬ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಡಿಸೆಂಬರ್ಗೆ ಆ್ಯಕ್ಚುಲಿ ಕ್ರಿಸ್ಮಸ್ ಸೇಲ್ ಅಂತ ಬಿಡ್ತಾರೆ, ತುಂಬಾ ಒಳ್ಳೆ ಆಫರ್ಸ್ ಇರುತ್ತೆ. ಬಟ್ ಇವಾಗ ಓಕೆ ಬಟ್ ಸ್ಟಿಲ್ ನಾವು ಶಾಪ್ ಮಾಡಿದ್ದೀವಿ. ನೋಡೋಣ, ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಹಾಗೆ ಇವತ್ತು ನೋಡೋಣ, ನಮ್ಮ ದೊಡ್ಡಪ್ಪನ ಜೊತೆ ವಿಡಿಯೋ ಮಾಡ್ತೀನಿ. ಹಾಗೆ ಏನು ಯಾರಾದರೂ ಆ್ಯಕ್ಟ್ರೆಸ್ಸು ಯಾರು ಸಿಕ್ಕಿದ್ರೆ ಐ ವಿಲ್ ಟ್ರೈ ಟು ಶೂಟ್. ಶನು ಅಲ್ಲಿ ತಾತ ಕಾಯ್ತಿರೋದು ನೋಡಲ್ಲಿ. ಶನು ಫುಲ್ ರಾಘವೇಂದ್ರ ಸ್ವಾಮಿ ತರ ಆಗ್ಬಿಟ್ಟವ್ರೆ. ರಾಘವೇಂದ್ರ ಸ್ವಾಮಿ ಇದೇ ಮನೆ ಶೂಟಿಂಗ್. ಇಲ್ಲಿ ಸೈಡ್ಗೆ ಹಾಕಿ ಕಾರು. ಆಮೇಲೆ ನೋಡ್ಕೊಂಡು ಮೊಮ್ಮಗಳೇ ಬಂದಿದ್ದಾಳೆ. ಮೊಮ್ಮಗಳು ತಾತ ಯಾಕೆ ಬರ್ಲಿಲ್ಲ ನಾಮಕರಣಕ್ಕೆ? ಇದು ನನ್ನ ಮೊಮ್ಮಗಳು. ನಾಮಕರಣಕ್ಕೆ ಯಾಕೆ ಬರ್ಲಿಲ್ಲ ಕೇಳು ಶಾನು.
ಹೌದಾ ಶಾನು ಲೇ ತಾತ ಕಣೋ ಶಾನು. ಅಲ್ಲಿ ಹೀರೋಯಿನ್ ಅಲ್ಲಿ ಹೋಗ್ತಾರೆ ನಮ್ಮ ಯಜಮಾನ ಹೀರೋಯಿನ್. ಐದು ನಿಮಿಷ ಹೊರಟೋಗ್ತಿದ್ದಾರಾ ಇಲ್ಲ ಶೂಟಿಂಗ್ ತೆಗೆದು ಜಾನುಪ್ಪ. ಬಂದರು ನನ್ನ ಮೊಮ್ಮಗಳು ನಮ್ಮ ಮಗಳು ಹಾಯ್ ಮೊಮ್ಮಗಳು ಮಗಳು ಸೊ ಎಸ್, ರಾಮಾಚಾರಿ ಮತ್ತು ಯಜಮಾನ ಸೀರಿಯಲ್ ಎರಡೂ ಮಹಾಸಂಚಿಕೆ ಶೂಟಿಂಗ್ ನಡೀತಾ ಇತ್ತು. ಸೊ ಹಾಗಾಗಿ ಇವೆರಡೂ ಟೀಮ್ನ ಮೀಟ್ ಮಾಡೋವಂಥ ಒಂದು ಆಪರ್ಚುನಿಟಿ ಸಿಕ್ತು. ಜಾನ್ಸಿ ಅವರು ನಮಗೆ ಜಾಸ್ತಿ ಟೈಮ್ ಸಿಕ್ಕಲಿಲ್ಲ ಬಿಕಾಸ್ ಅವ್ರಿಗೆ ಸೀನ್ಗೆ ಕಾಲ್ ಮಾಡಿದರು. ಸೊ ಹಾಗಾಗಿ ಸೀನ್ ಅಂತ ಹೊರಟರು. ಸೊ ನಾವು ಅವ್ರ ಸೀನ್ ಮುಗಿಯೋ ಅಷ್ಟರೊಳಗೆ ನಾವು ಅಲ್ಲಿಂದ ಹೊರಟ್ಬಿಟ್ಟಿದ್ವಿ. ಸೊ ಒಳಗಡೆ ರಾಮಾಚಾರಿ ಚಾರು ಅವ್ರದ್ದೆಲ್ಲ ಶೂಟಿಂಗ್ ನಡೀತಾ ಇತ್ತು. ಸೊ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಹೋಗೋಣ ಅಂತಂದರು, ಬಟ್ ಸ್ಟಿಲ್ ಪಾಪು ಏನಾದರೂ ಹತ್ಬಿಟ್ರೆ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದ್ಕೊಂಡು ಹೋಗಲಿಲ್ಲ. ಸೊ ನಮ್ಮ ದೊಡ್ಡಪ್ಪ ಅಂತೂ ಹೊರಗಡೆನೇ ನಿಂತು ಕಾಯ್ತಾಯಿದ್ರು ಪಾಪ. ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ನಾವು ಹೋದಾಗಲೇ ಆಲ್ಮೋಸ್ಟ್ 3:45 ಎಲ್ಲ ಆಗಿಬಿಟ್ಟಿತ್ತು. ಸೊ ನಮಗೋಸ್ಕರ ಊಟ ಅವ್ರ ಜೊತೆಲಿ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಲ್ಲೇ ಊಟ ಮಾಡಿಕೊಂಡು ನಾವೀಗ ವಾಪಸ್ ಹೊರಟಿದ್ದೀವಿ. ಒಂದು ಬುಡ್ಡು ಎಲ್ಲ ನೋಡ್ತಿರ್ತಾರೆ ವ್ಲಾಗ್. ಹಾಯ್ ಹೇಳ್ಬಿಡಿ. ಶಾನು ತಾತಂಗೆ ಬಾಯ್ ಹೇಳು. ಸರಿ ಬಾಯ್ ದೊಡ್ಡಪ್ಪ. ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಯಜಮಾನ ಸೀರಿಯಲ್ ಶೂಟಿಂಗ್. ಯಜಮಾನ ಸೀರಿಯಲ್ ಶೂಟಿಂಗು. ಸೊ ಇದೊಂದು ಏರೋ ರೆಸ್ಟೋರೆಂಟ್ ಓಪನ್ ಆಗಿ ತುಂಬ ಟೈಮ್ ಆಯಿತು. ಸೊ ಇದು ಕನ್ಸ್ಟ್ರಕ್ಷನ್ ಟೈಮಲ್ಲೇ ಹೋಗ್ಬೇಕು ಅಂದ್ಕೊಳ್ತಿದ್ವಿ. ಇವತ್ತು ಹೋಗೋಣ ಅಂದರು, ಬಟ್ ಬೇಡ ಅಂತ ಹೇಳಿ ಮನೆಗೆ ಬಂದೆ. ಸೊ ಎಸ್, ಟೈಮ್ ಬಂದು ಇವಾಗ 8:05 ಆಗಿದೆ. ಆ್ಯಂಡ್ ನಾವು ಶೂಟಿಂಗ್ ಪ್ಲೇಸಿಂದ 5:30ಗೆಲ್ಲ ರೀಚ್ ಆದ್ವಿ. ಬಂದ ತಕ್ಷಣ ನಾನು ಅವಳಿಗೆ ಒಂದು ಸ್ವಲ್ಪ ರಾಗಿ ಸರಿ ಎಲ್ಲ ಪ್ರಿಪೇರ್ ಮಾಡಿ ಅವಳಿಗೆ ಫೀಡ್ ಮಾಡಿ ಈಗ ಅವಳನ್ನ ಮಲಗಿಸಿ ಈಗ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಬಿಕಾಸ್ ಬಂದ ತಕ್ಷಣ ಎಲ್ಲ ಬ್ಯುಸಿ ಆಗೋದೆ. ಸೊ ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಡ್ರೆಸ್ ಸರ್ಕಲಿಂದ ಅದನ್ನೆಲ್ಲ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಎಸ್, ಒಂದು ಸ್ಯಾರಿ ಯಾರಿಗೆ ಯಾಕೆ ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಬಟ್ ಅವರಿಗೆ ಅಂತ ನಾನು ಈ ಸ್ಯಾರಿ ತೊಗೊಂಡಿದ್ದೀನಿ. ಆ್ಯಂಡ್ ವೆರಿ ಪ್ರಿಟ್ಟಿ. ಈ ಸ್ಯಾರಿ ನೋಡಿದ್ಮೇಲೆ ಬಸವರಾಜ್ ಇದೊಂದೇ ಸಾಕು, ಇದ್ರ ಮೇಲೆ ನೋಡಬೇಡ ಅಂತ ಅಂದರು. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಯಾರಿ. ಸೊ ನಾನು ಯಾವುದ್ರದ್ದು ಪ್ರೈಸ್ ಮೆನ್ಷನ್ ಮಾಡಲ್ಲ, ಬಟ್ ಟೋಟಲಿ ಅರೌಂಡ್ 4.5K ಹಂಗೆ ಖರ್ಚಾಗಿದೆ ಇವತ್ತು. ಇನ್ನು ಶಾನುಗೆ ಅಂತ ಒಂದಷ್ಟು ಫ್ರಾಕ್ಸ್ ತೊಗೊಂಡ್ವಿ. ಅದರಲ್ಲಿ ಇದು ಒಂದು. ಈ ಫ್ರಾಕ್ ಬಂದು ಕಾಟನ್ ಫ್ರಾಕು, ಬಟ್ ಇದೆಲ್ಲ ಎಂಬ್ರಾಯ್ಡ್ರಿ ಇದೆ, ಥ್ರೆಡ್ ಎಂಬ್ರಾಯ್ಡ್ರಿ ಇದೆ. ಸೊ ತುಂಬ ಕಂಫರ್ಟೇಬಲ್ ಆಗೂ ಇರ್ತಾಳೆ. ಆ್ಯಂಡ್ ಟೈಯಿಂಗ್ ಆಪ್ಷನ್ನು ಕೂಡ ಇದೆ. ಸೊ ಹಿಂದೆ ಜಿಪ್ ಇದೆ ಆ್ಯಂಡ್ ಏನು ಸ್ಕ್ವೇರ್ ನೆಕ್ ಇದೆ. ಇದು ಇವಾಗಲೇ ಆಗುತ್ತೆ ಅವಳಿಗೆ ಫ್ರಾಕು. ನೋಡೋಣ ಯಾವಾಗಲಾದರೂ ಹಾಕ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಬಟ್ ಕಂಪೇರ್ ಟು ಕುಕುಂಬರ್ಗೆಲ್ಲ ಹೋಲಿಸಿದ್ರೆ ಪ್ರೈಸ್ ಇಲ್ಲೇ ಬೆಟರ್ ಆಗಿದೆ. ಕುಕುಂಬರಲ್ಲೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದು ಪ್ರೈಸು. ಆ್ಯಂಡ್ ಇದೊಂದು ಪ್ರಿಟ್ಟಿ ಫ್ರಾಕ್, ತುಂಬ ಚೆನ್ನಾಗಿದೆ. ಇದು ಕೂಡ ಎಂಬ್ರಾಯ್ಡ್ರಿನೇ ಬರುತ್ತೆ, ಥ್ರೆಡ್ ಎಂಬ್ರಾಯ್ಡ್ರಿ. ಐ ಥಿಂಕ್ ಇದೆಲ್ಲ ಮೆಷಿನ್ ಎಂಬ್ರಾಯ್ಡ್ರಿನೇ ಇರುತ್ತೆ. ಆ್ಯಂಡ್ ಸ್ಲೀವ್ಸು ಈ ಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇದು ಇವಾಗಲೇ ಆಗಬಹುದು, ಬಟ್ ಸ್ಲೀವ್ಸು ಸ್ವಲ್ಪ ಲೂಸ್ ಆಗ್ಬೋದು. ಸೊ ನೋಡೋಣ. 2 ಫ್ರಾಕ್ ಅವಳಿಗೆ ಆಯಿತು. ಆ್ಯಂಡ್ ಇದೊಂದು ಫ್ರಾಕ್, ಇದು ಚೆನ್ನಾಗಿದೆ. ಪಿಂಕ್ ಒಂದು ಐಸ್ ಕ್ರೀಮ್ ಕ್ಯಾಂಡೀಸ್ ಎಲ್ಲ ಇದೆ ಇದ್ರ ಮೇಲೆ.
ಸೊ ಏನೋ ಇದು ಬಸವರಾಜ್ಗೆ ತುಂಬ ಇಷ್ಟ ಆಯಿತು, ಸೊ ಹಾಗಾಗಿ ಇದನ್ನು ತೊಗೊಂಡ್ರು. ಆ್ಯಂಡ್ ಇದು ಒಂದು ತೊಗೊಂಡ್ರೆ 2 ಪೀಸ್ ತೊಗೊಳ್ಳೇಬೇಕು. ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಈ 2 ಫ್ರಾಕ್ ತೊಗೋಬೇಕು. ಸೊ ಅದ್ರ ಜೊತೆ ಇದು ಈ ಫ್ರಾಕಲ್ಲಿ ಐಸ್ ಕ್ರೀಮ್ ಕ್ಯಾಂಡೀಸ್ ಇದ್ದರೆ ಈ ಫ್ರಾಕಲ್ಲೆಲ್ಲ ಸರ್ಕಲ್ಲು, ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು ಈ ಥರ ಶೇಪ್ಸ್ ಇದ್ದಾವೆ. ಸೊ ಈ ಫ್ರಾಕ್ ನನಗಿಷ್ಟ ಆಯಿತು, ಈ ಫ್ರಾಕ್ ಬಸವರಾಜ್ಗೆ ಇಷ್ಟ ಆಯಿತು. ಸೊ ಇದೆರಡು ಸೆಟ್ ತೊಗೋಬೇಕಿತ್ತು, ಸೊ ಅದನ್ನು ತೊಗೊಂಡೆ. ಆ್ಯಂಡ್ ಒಂದು ಫೈನಲ್ ಶಾನುಗೆ ಇದೊಂದು ಕ್ಯೂಟ್ ಫ್ರಾಕ್, ನನಗಂತೂ ಲಿಟ್ರಲಿ ತುಂಬಾ ಇಷ್ಟ ಆಯಿತು. ಈ ಫ್ರಾಕಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಓಕೆ. ಅದೇ ಹೇಳ್ಕೊಂಡು ಬಂದನಲ್ಲ, ಒಂದು ಫ್ರಾಕ್ ತುಂಬ ಇಷ್ಟ ಆಯಿತು, ಬಸವರಾಜ್ಗೆ ಇಷ್ಟ ಆಗಲಿಲ್ಲ, ಬಟ್ ಸ್ಟಿಲ್ ತಗೋ ಅಂತ ಹೇಳಿದ್ರು ಅಂತ. ಅದು ಇದೇ ಫ್ರಾಕ್. ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗೆ. ಕೆಳಗಡೆ ರಫಲ್ಸ್ ಬಂದಿದೆ. ಸೊ ನನಗೆ ಈ ಒಂಥರ ಜೀನ್ಸ್ ಮೆಟೀರಿಯಲ್ ಥರ ಕಾಣುತ್ತೆ, ಬಟ್ ಇದು ಜೀನ್ಸ್ ಮೆಟೀರಿಯಲ್ ಅಲ್ಲ, ಡೆನಿಮ್ ಅಲ್ಲ ಇದು, ಬಟ್ ಡೆನಿಮ್ ಕಲರಲ್ಲೇ ಬೋಗ್ ಕೊಟ್ಟಿದ್ದಾರೆ ಫ್ರಂಟ್ಗೆ. ಇದು ಕೂಡ ಫ್ರಂಟ್ ಸ್ಕ್ವೇರ್ ನೆಕ್ ಆ್ಯಂಡ್ ಅಫ್ಕೋರ್ಸ್ ಬ್ಯಾಕು ಕೂಡ ಸ್ಕ್ವೇರ್ ಡಿಸೈನೇ ಇದೆ. ಎಸ್, ಇದೊಂದು ಫ್ರಾಕು. ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇದೊಂದು ಕಾಟನ್ ಬೆಡ್ಶೀಟ್. ಇದು ಆ್ಯಕ್ಚುಲಿ ತುಂಬ ಆಫರ್ ನಡೀತಿದೆ. 3 ಬೆಡ್ಶೀಟ್ಸ್ ತೊಗೊಂಡ್ರೆ 50% ಆಫ್. ಈಗ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಹೇಳಲ್ಲ ನಾನು, ಬಟ್ ರ್ಯಾಂಡಮ್ ಆಗಿ ಹೇಳ್ತೀನಿ. 1000 ರುಪೀಸ್ಗೆ 3 ಬೆಡ್ಶೀಟ್ಸ್ ತೊಗೋತೀರಾ ಅಂದ್ಕೊಳ್ಳಿ. ಟೋಟಲ್ ಕಾಸ್ಟ್ 1000 ಆಯ್ತು ಅಂದರೆ 500ಗೆ ನಿಮಗೆ 3 ಬೆಡ್ಶೀಟ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗೆ ನಮಗೆ ಸಿಕ್ಕಿದ್ದು, ಬಟ್ ಇದು 500 ಇಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಕಾಟನ್ ಬೆಡ್ಶೀಟು ಒಂದ್ಸಲ ನೀರಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಅಲ್ಲಿವರೆಗೂ ಒಂಥರ ಏನೋ ಗಂಜಿ ಅಂತ ಹೇಳ್ತಾರಲ್ಲ, ಸೊ ಆ ಥರ ಫೀಲ್ ಆಗ್ತಿದೆ ಇದ್ರ ಮೇಲೆ. ಆ್ಯಂಡ್ ಇದು ಕಿಂಗ್ ಸೈಜ್, ನಾವು ತೊಗೊಂಡಿರೋದು ಕಿಂಗ್ ಸೈಜು. 90/100 90/100 ಸೈಜ್ ಇದು. ಆ್ಯಂಡ್ ಇದು ಕ್ವೀನ್ ಸೈಜ್, 90/100 ಅಲ್ಲ ಇದು. ಇದು ಶಾನುಗೆ ಅಂತಲೇ ತೊಗೊಂಡಿದ್ದು. 50/76 ಅಂತ ಇದೆ. ಅಪ್ರಾಕ್ಸಿಮೇಟ್ ಆಗಿ ಹಾಕಿದ್ದಾರೆ ಅಷ್ಟೇ. ಆ್ಯಂಡ್ ಇದು ಫ್ರಂಟ್ ಲುಕ್ ಬೆಡ್ಶೀಟ್. ಇದು ಎಲ್ಲ ಆನಿಮಲ್ಸೇ ಇದೆ ಇದರಲ್ಲಿ. ಡ್ರ್ಯಾಗನ್ ಇದೆ, ಲಯನ್ ಇದೆ, ಟ್ರೀ ಇದೆ, ಎಲಿಫೆಂಟ್ ಇದೆ. ಸೊ ಇಲ್ಲೇ ಇದೆ ಪಿಜ್ಜಿ ಅಂತ. ಅಂಡ್ ಪ್ರೈಸ್ ಇದು MRP 1699 ಇದೆ, ಬಟ್ ಆಫರಲ್ಲಿ ನಮಗೆ ತುಂಬ ಕಮ್ಮಿಗೆ ಸಿಕ್ತು. 540. ಅಷ್ಟೇ. ಇಲ್ಲೇ ಇದೆ 539. ಸೊ ಇದೊಂದು ಬೆಡ್ಶೀಟ್ ನನಗೆ ತುಂಬ ಇಷ್ಟ ಆಯಿತು. ಶಾನುಗೆ ಫ್ಯೂಚರಲ್ಲಿ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇಷ್ಟೆಲ್ಲ ಶಾಪ್ ಮಾಡಿದ್ದಕ್ಕೆ ಏನೋ ಕೂಪನ್ ಅಂತೆಲ್ಲ ಇತ್ತು ಅವ್ರ ಹತ್ರ. ಸೊ ನಮಗೆ 3 ಕೂಪನ್ ಹಾಕ್ಸಿದ್ರಾ. 3 ಕೂಪನ್ ಏನಕ್ಕೆ ಹಾಕ್ಸಿದ್ರು? ಲಕ್ಕಿ ಡ್ರಾ. ಹಾಂ, ಲಕ್ಕಿ ಡ್ರಾ. ಅಲ್ಲಿ ಏನೇನೋ TV ಮತ್ತು ಬೈಕು, TV, ಬೈಕು, ಮಿಕ್ಸಿ ಈ ಥರ ಎಲ್ಲ ಸುಮಾರು ಇಟ್ಟಿದ್ರು. ಸೊ ಅದರಲ್ಲಿ ಕೂಪನ್ ಲಕ್ಕಿ ಡ್ರಾಗೆ 3 ಸ್ಲಿಪ್ನ ಹಾಕಕ್ಕೆ ಹೇಳಿದ್ರು. ಸೊ ಅಂದರೆ ಅಬೌವ್ 3000 ಶಾಪ್ ಮಾಡಿರಬೇಕು. ಅದಕ್ಕೆ 3000 ಅಬೌವ್ ಶಾಪ್ ಮಾಡಿದರೆ ಮಾತ್ರ ಆ ಥರ ಲಕ್ಕಿ ಡ್ರಾ ಕೂಪನ್ ಹಾಕೋಕ್ಕೆ ಚಾನ್ಸ್ ಸಿಗೋದು. ಆ್ಯಂಡ್ ನಮಗೆ 4.5 ಎಲ್ಲ ಆಗಿರೋದ್ರಿಂದ ನಮಗೂ ಸಿಕ್ತು. ಸೊ ಇದೊಂದು ಜ್ಯೂಸರ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಇದು ನಂಗೆ ಬೇಡವಾಗಿತ್ತು, ಯೂಸೇ ಮಾಡಲ್ಲ. ಇದು ಆಲ್ರೆಡಿ ನಮ್ಮ ಮನೇಲಿ ಒಂದಿದೆ. ಏನೋ ಡಿಮಾರ್ಟಿಂದ ಒಂದು ತರಿಸ್ಕೊಂಡಿದ್ದು ಗ್ರೀನ್ ಕಲರ್ ಏನೋ, ಅದನ್ನು ನಾನು ಯೂಸೇ ಮಾಡಲ್ಲ. ಆ್ಯಂಡ್ ನಂಗೆ ಇದೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನು ಅನಿಸಲ್ಲ. ಬಟ್ ವಾಪಸ್ ಅದೇ ಬಂದಿದೆ ನಮ್ಮ ಮನೆಗೆ, ರೆಡ್ ಕಲರ್. ಓಕೆ, ಫೈನ್. ಇವತ್ತು ಒಂಥರ ಸ್ಪೆಷಲ್ ಆಗಿತ್ತು. ಯೂಶ್ವಲಿ ನಾವು ಯಾವಾಗಲೂ ಸಂಡೇಸು ಎಲ್ಲೂ ಓದೋರೇ ಅಲ್ಲ.
ಸೊ ಎಸ್ ನನ್ನ ಮಗಳು ಹತ್ಬಿಟ್ಲು, ಸೊ ಅಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಾಯಿತು. ಸೊ ಇವಾಗ ಮಲಗಿಸ್ತಾ ಇದ್ದಾರೆ ಮತ್ತೆ ಹೋಗಿ. ಆ್ಯಂಡ್ 8:15 ಆಯಿತು. ಐ ಶುಡ್ ಎಂಡ್ ಮೈ ವ್ಲಾಗ್ ನೌ. ಆ್ಯಕ್ಚುಲಿ ಲಾಸ್ಟಲ್ಲಿ ಒಂದು ಶಾನುಗೆ ಅಂತ ತೊಗೊಂಡಿದ್ದು ಬೆಡ್ಶೀಟ್ ಹೇಳಿದ್ನಲ್ಲ, ಅದು ಆ್ಯಕ್ಚುಲಿ ಅದು ಪಿಲ್ಲೋ ಸೈಜ್. ಬಟ್ ಆ್ಯಕ್ಚುಲ್ ಬೆಡ್ಶೀಟು ತುಂಬಾ ದೊಡ್ಡದಾಗಿದೆ, ಕಿಂಗ್ ಸೈಜ್ ಬೆಡ್ಶೀಟೇ ಅದು. ಐ ಥಿಂಕ್ 200 by 250 ಸೆಂಟಿಮೀಟರ್ಸ್ ಏನೋ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇವಾಗ ಬಿಡಿಸಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ಆ್ಯಂಡ್ ತುಂಬ ಲೆಂತಿಯಾಗಿದೆ, ನಮ್ಮ ಕಿಂಗ್ ಸೈಜ್ಗೇ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್.